ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ಯೂಟಿಫುಲ್ ವರ್ಕನ್ನು ನೋಡ್ತೀರಾ. ಅದು ಸ್ಯಾರಿ ಮೇಲೆ ಹಾಕ್ತಾ ಇರೋವಂಥದ್ದು. ಇದು ಅಪ್ಲಿಕ್ ವರ್ಕ್ ಅಂತ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ, ಪ್ರತಿಯೊಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಕನ್ನಡದಲ್ಲಿ ಈ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟು ಮಾಡಿರುವಂಥ ವಿಡಿಯೋಸು ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ನಮ್ಮ ಒಂದು ಚಾನಲಲ್ಲಿ ಮಾತ್ರ ಸಿಗ್ತಿದೆ. ಹಾಗಾಗಿ ಎಲ್ಲ ಬಿಗಿನರ್ಸ್ಗೂ ಯೂಸ್ಫುಲ್ ಅಂತ ಹೇಳ್ತೀನಿ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಸ್ಯಾರಿಯಲ್ಲಿ ಈ ಒಂದು ಅಪ್ಲಿಕ್ ವರ್ಕ್ ಮಾಡೋದು ತೋರಿಸ್ತಿದ್ದೀನಿ. ಇದು ಒಂದು ರೀತಿ ಹೇಳಬೇಕು ಅಂತಂದರೆ ಬ್ಲೌಸು ಸಪ್ರೇಟ್ ಬ್ಲೌಸ್ ಪೀಸ್ ತೊಗೊಂಡಿರೋದನ್ನು, ಆರೆಂಜ್ ಕಲರ್ ಏನು ಕಾಣ್ತಿದೆಯೋ ಅದು ಸೀರೆ. ಆ ಸೀರೆ ಮೇಲೆ ಇದನ್ನು ನಾನು ಒಂದು ಹಸುಗಳ ಒಂದು ಪ್ರಿಂಟ್ ಏನು ಕಾಣ್ತಿದೆಯೋ ಅದನ್ನು ಈಗ ಪಿನ್ಸಿಂದ ಅದರ ಮೇಲ್ಗಡೆ ನೀಟಾಗಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟೊಂದು ಸೂಜಿಗಳನ್ನು ಯೂಸ್ ಮಾಡ್ತಿದ್ದೀನಿ ಅಂತ. ಇದರಿಂದ ಅದು ಕದಲ್ದಂತೆ ನೀಟಾಗಿ ಒಂದು ಲೇಯರ್ ಅಂದರೆ ಆ ಒಂದು ರಿಂಕಲ್ ಇಲ್ದಿರ ನೀಟಾಗಿ ಕೂರಬೇಕು ಅಂತ. ನೋಡಿ ಬ್ಲ್ಯಾಕ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಈಗ ಇದರಿಂದ ಇದು ಸಿಲ್ಕ್ ಥ್ರೆಡನ್ನು ತೊಗೊಂಡಿರುವಂಥದ್ದು. ಇದರಿಂದ ನಾನು ಹೊರಗಡೆ ಎಲ್ಲನೂ ಒಂದು ಸ್ಟಿಚ್ಚನ್ನು ಹಾಕೋದಿದೆ. ಯಾಕೆ ಅಂತಂದರೆ ಅಪ್ಲಿಕ್ ವರ್ಕ್ ಮಾಡುವಾಗ ನಮಗೆ ಒಂದು ಸಪ್ರೇಟ್ ಪೀಸಸ್ ಇದು. ಅಂದರೆ ನಾನು ಇವಾಗ ಆ ಹಸುಗಳು ಇರುವಂಥ ಪ್ರಿಂಟ್ ಏನಿದೆಯೋ ಅದು ಬೆಂಗಳೂರು ಸಿಲ್ಕ್ ಅಂತ ಹೇಳ್ತಾರೆ. ಅದರ ಮೇಲೆ ಕಲಂಕಾರಿ ಒಂದು ಪ್ರಿಂಟ್ಗಳನ್ನು ನಾವು ನೋಡ್ಬೋದು. ಈ ಕಲಂಕಾರಿ ಪ್ರಿಂಟ್ ಇರುವಂತಹ ಈ ಒಂದು ಡಿಸೈನು, ಅದರಲ್ಲೂ ಮೇಯ್ನಾಗಿ ಹಸುವಿನ ಒಂದು ಪ್ರಿಂಟ್ ಇರುವಂಥದ್ದನ್ನು ಆಯ್ಕೆ ಮಾಡ್ಕೊಂಡಿರೋದು. ನೋಡಿ ಬ್ಯಾಕ್ಗ್ರೌಂಡು ಮೆರೂನ್ ಇದ್ದು ಅದರ ಮೇಲ್ಗಡೆ ಹಸುವಿನ ಪ್ರಿಂಟ್ ಇದೆ. ಆ ಕೌ ಪ್ರಿಂಟ್ ಏನಿದೆಯೋ ಅದನ್ನು ಈಗ ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂದರೆ ಆ ಒಂದು ಆ ಕ್ಲಾತ್, ಆ ಪೀಸ್ ನನಗೇನು ಬೇಕೋ ಅದನ್ನು ಮಾತ್ರ ಈಗ ಮೇನ್ ಒಂದು ಸ್ಯಾರಿ ಮೇಲೆ ಅಟ್ಯಾಚ್ ಮಾಡ್ಕೋಬೇಕಿದೆ. ಹಾಗಾಗಿ ಈಗ ನಾನೇನು ಮಾಡಿದೆ, ಸಿಲ್ಕ್ ಥ್ರೆಡನ್ನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡು ಎಲ್ಲ ಕಡೆ ಬಟ್ಟೆಗೆ ಪಿನ್ ಹಾಕಿ ಅದನ್ನು ಸ್ಟಿಫಾಗಿ ನೀಟಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಪಿನ್ ಮಾಡ್ಕೊಂಡ್ಮೇಲೆ ಬ್ಲ್ಯಾಕ್ ಕಲರ್ ಒಂದು ದಾರ ತೊಗೊಂಡು ಅದನ್ನು ಜಿಗ್ಜ್ಯಾಗ್ ಮೆಥಡಿಂದ ನಾನು ಇಲ್ಲಿ ಬಹಳ ಹತ್ರ ಅಂತ ಹೇಳ್ಬೋದು, ಜಿಗ್ಜ್ಯಾಗ್ ಮೆಥಡಿಂದ ಇಲ್ಲಿ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ರೀತಿ ಜಿಗ್ಜ್ಯಾಗ್ ಮೆಥಡಿಂದ ಸ್ಟಿಚ್ ಹಾಕಿದಾಗ ನಮಗೇನಾಗುತ್ತೆ ಅಂದರೆ ನೀಟಾಗಿ ಸಿಸರ್ ತೊಗೊಂಡು ಕಟ್ ಮಾಡುವಾಗ ನಮಗೆ ಒಂದು ಸೆಪ್ರೇಟ್ ಆಗಿಬಿಡುತ್ತೆ. ಅದು ಮೇನ್ ಕ್ಲಾತಿಂದ ನಮಗೆ ಬೇಕಾಗಿರೋದು ಬಂದುಬಿಡುತ್ತೆ. ನೋಡಿ ಇಲ್ಲೊಂದು ಪುಟ್ಟ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಬಾರ್ಡರ್ ಕೆಳಗಡೆ ಇರುವ ಸ್ಯಾರಿಯ ಬಾರ್ಡರಲ್ಲಿ ಈ ಒಂದು ಫೇಸ್ ಮಾತ್ರ, ಹಸುವಿನ ಫೇಸ್ ಬರೋ ಥರ ನಾನಿವಾಗ ಅದನ್ನು ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಅದು ಮಾತ್ರ ಅಲ್ಲಿ ಬರೋದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹತ್ತಿರದಿಂದನೂ ತೋರಿಸಿದ್ದೀನಿ ನೋಡಿ. ಜಿಗ್ಜ್ಯಾಗ್ ಮೆಥಡಿಂದ ಈ ಒಂದು ಸ್ಟಿಚಸ್ ಹಾಕಬೇಕು. ದೂರ ಜಿಗ್ಜ್ಯಾಗ್ ಹಾಕಬಾರ್ದು, ಅಗಲಕ್ಕೂ ಹಾಕಬಾರ್ದು, ಪುಟ್ಟದಾಗಿರಬೇಕು. ಬ್ಲ್ಯಾಕ್ ಕಲರೇ ಯಾಕೆ ತೊಗೊಂಡೆ ಅಂದರೆ ಆಲ್ರೆಡಿ ಆ ಒಂದು ಹಸುವಿನ ಒಂದು ಪ್ರಿಂಟಲ್ಲಿ ಬ್ಲ್ಯಾಕ್ ಹೆಚ್ಚಾಗಿದೆ. ಹಾಗಾಗಿ ಬ್ಲ್ಯಾಕ್ ಕಲರ್ ಥ್ರೆಡನ್ನು ತೊಗೊಂಡಿದ್ದು. ಈಗ ಆಲ್ಮೋಸ್ಟ್ ನೋಡಿ ನಮಗೆ ಬೇಕಾಗಿರುವಂತಹ ಔಟ್ಲೈನನ್ನು, ಆ ಹಸುವಿನ ಔಟ್ಲೈನ್ಗೆ ಒಂದು ಡ್ರಾಯಿಂಗಲ್ಲ ಪ್ರಿಂಟ್ ಏನಿತ್ತು ಅದಕ್ಕೆಲ್ಲ ಔಟ್ಲೈನು ಜಿಗ್ಜ್ಯಾಗ್ ಕೊಟ್ಟಿದ್ದಾಯಿತು. ಒಳ್ಳೆ ಶಾರ್ಪ್ ಇರೋ ಸಿಸರನ್ನು ತೊಗೊಂಡು ನೋಡಿ ಈಗ ನಾನು ಆ ಬಟ್ಟೆ ಬೇಡದೇ ಇರುವಂಥದ್ದನ್ನು ಕಟ್ ಮಾಡ್ತಿದ್ದೀನಿ. ಅಪ್ಲಿಕ್ ವರ್ಕ್ ಅಂದರೆ ಇದೇ ರೀತಿ ಇರುತ್ತೆ. ಪ್ರಿಂಟು ಇರುವಂತಹ ಒಂದು ಸಪ್ರೇಟ್ ಕ್ಲಾತನ್ನು ನಮಗೆ ಬೇಕಾಗಿರೋ ಮೇನ್ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು, ಅದನ್ನೇ ನಾವು ಅಪ್ಲಿಕ್ ವರ್ಕ್ ಅಂತೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ಪೇಷನ್ಸ್ ಬೇಕು, ತುಂಬ ನೀಟಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಸಿಸರ್ ತೊಗೊಂಡು ನೀಟಾಗಿ ಕಟ್ ಮಾಡ್ತಿದ್ದೀನಿ. ಯಾವುದೇ ದಾರದ ಎಳೆಗಳು ಬಿಟ್ಕೊಂಡು ಏನೂ ಬರ್ತಿಲ್ಲ. ನೋಡಿ ಈಗ ಕಟ್ ಮಾಡಿದ್ದಾಯಿತು. ಎಕ್ಸ್ಟ್ರಾ ಇದ್ದಿದ್ದ ದಾರಗಳೆಲ್ಲ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅದು ಮೇನ್ ಕ್ಲಾತಲ್ಲಿ ಬಂದಿದೆ ಅಂತ. ನೋಡಿ ಎಕ್ಸ್ಟ್ರಾ ಇರುವಂತಹದ್ದೆಲ್ಲ ತೆಗೆದಿದ್ದಾಯಿತು. ಈಗ ಇಲ್ಲಿ ನಾನು ಜರಿ ಒಂದು ಥ್ರೆಡನ್ನು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಸೀರೆಯಲ್ಲಿ ಜರಿ ಲೈನ್ಸನ್ನು ನೀವು ನೋಡ್ತಿದ್ದೀರಲ್ವ, ಅದಕ್ಕೋಸ್ಕರ ಅದಕ್ಕೆ ಮ್ಯಾಚ್ ಆಗೋದಕ್ಕೋಸ್ಕರ ಈಗ ಜರಿ ಥ್ರೆಡನ್ನು ತೊಗೊಂಡು ಇದರ ಔಟ್ಲೈನಾಗಿ ನಾನು ಕೊಡಬೇಕಿದೆ. ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿರೋದ್ರಿಂದ ಒಳಗಡೆನೂ ಪ್ರಿಂಟೆಲ್ಲ ಬ್ಲ್ಯಾಕ್ ಇರೋದ್ರಿಂದ ಹೊರಗಡೆನೂ ಆ ಒಂದು ಬ್ಲ್ಯಾಕ್ ಥ್ರೆಡ್ಡಿಂದ ಹಾಕಿದ್ದು ನಮಗೇನು ವ್ಯತ್ಯಾಸ ಕಾಣೋದೇ ಇಲ್ಲ. ಅದು ಚಿಕ್ಕ ಜಿಗ್ಜ್ಯಾಗ್ ಮಾಡಿರೋದ್ರಿಂದ ನೀಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಈಗ ನಾವು ಜರಿ ಸಿಲ್ಕ್ ಥ್ರೆಡ್ ಬದಲಾಗಿ ಜರಿ ಥ್ರೆಡನ್ನು ತೊಗೊಂಡು ಹಾಕಿದರೆ ಸಿಲ್ವರ್ ಜರಿ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಇನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು. ಹಾಗಾಗಿ ಬೀಡ್ಸ್ ಎಲ್ಲ ಬೇಕಾಗಿರೋದೆಲ್ಲ ತೊಗೊಂಡಿದ್ದೀನಿ. ನೋಡಿ ಗಂಟೆ ಕಟ್ಟಿರ್ತಾರಲ್ವ ಹಸುವಿನ ಕತ್ತಿಗೆ, ನಾವು ಅಷ್ಟು ದೊಡ್ಡದೆಲ್ಲ ಹಾಕೋಕ್ಕಾಗಲ್ಲ, ಅದಕ್ಕೆ ಗೆಜ್ಜೆಗಳನ್ನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಕಣ್ಣಿನ ಭಾಗನ ಹೈಲೈಟ್ ಮಾಡಬೇಕು ಅಂತ ನಾನು ಮೊದಲಿಗೆ ಇಲ್ಲಿ ಜರಿ ಥ್ರೆಡ್ಡಿಂದ ಜಸ್ಟ್ ಅದಕ್ಕೊಂದು
ಔಟ್ಲೈನನ್ನು ಕೊಡ್ತಿದ್ದೀನಿ ಒಳಗಿನ ಒಂದು ಇದಕ್ಕೆ. ತುಂಬ ಫುಲ್ಲು ಫಿಲ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ ಪ್ರಿಂಟ್ ತೊಗೊಂಡಿರೋದಕ್ಕೆ ಎಲ್ಲಿ ಬೇಕು ಇವಾಗ ಒಂದು ಅಲಂಕಾರ ಒಂದು ಹಸುವಿನ ಆ ಡ್ರಾಯಿಂಗಲ್ಲಿ ನೋಡ್ಬೋದು, ಕತ್ತಿನ ಭಾಗಕ್ಕೆ ಒಂದು ತಲೆ ಭಾಗದಿಂದ ಬಂದಿರುವಂತಹ ಒಂದು ಡಿಸೈನಾಗಿ ಏನು ಪ್ರಿಂಟ್ ಕಾಣ್ತಿದೆಯೋ ಅದೆಲ್ಲನೂ ನಾನೀಗ ಬೀಡ್ಸು ಮತ್ತು ಕೆಲವೊಂದು ಐಟಮ್ಸಿಂದ ಮೆಟೀರಿಯಲ್ಸಿಂದ ಹೈಲೈಟ್ ಮಾಡ್ಕೋತೀನಿ. ಅದರಲ್ಲೂ ನಮಗೆ ಬೇಕಾಗಿರೋ ಒಂದು ಮೆಟೀರಿಯಲನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಸಿಲ್ವರ್ ಒಂದು ಮತ್ತು ಕಲರ್ ಬೀಡ್ಸ್ ಬರುತ್ತಲ್ವ ಅದೆಲ್ಲ ಯೂಸ್ ಮಾಡಿದ್ದೀನಿ. ಇದರಲ್ಲಿ 2 ಥರ ಕೌ ಫೇಸಸ್ ಇದ್ದದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀವು ನಿಧಾನಕ್ಕೆ ಅಬ್ಸರ್ವ್ ಮಾಡಿದರೆ ಯಾವ ರೀತಿ ಎಲ್ಲ ಫಿಲ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಕುಚ್ಚಲ್ಲಿ ಬರುವಂತಹ ಬೀಡ್ಸು ಒಂದು ರೌಂಡ್ದಿರ್ಬೋದು, ಮತ್ತು ಇನ್ನು ಸ್ವಲ್ಪ ಗೋಧಿ ಆಕಾರದ್ದು ರೈಸ್ ಬೀಡ್ ಅಂತ ಹೇಳ್ತೀವಿ. ಈ ಥರದ ಬೀಡ್ಸ್ ಯಾವುದಾದ್ರೂ ಆಗಿರ್ಬೋದು. ಗ್ಲಾಸ್ ಬೀಡ್ಸು ನೋಡಿ, ಇದೆಲ್ಲ ಕಲರ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ನಾವು ಇದೇ ಥರ ಹಾಕಬೇಕು ಅಂತೇನಿಲ್ಲ, ಲೋಡಿಂಗ್ ಸ್ಟಿಚ್ಚುಗಳಿಂದ ನಾವು ಅದನ್ನು ಫಿಲ್ ಮಾಡ್ಕೋಬೋದು. ಆದರೆ ಇಲ್ಲಿ ಸ್ವಲ್ಪ ಬೀಡ್ಸ್ ಎಫೆಕ್ಟೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದಕ್ಕೆ ಈ ರೀತಿಯಾಗಿ ಹಾಕ್ತಿದ್ದೀನಿ ನೋಡಿ. ಲೋಡಿಂಗ್ ಮಾಡಿಕೊಂಡು ಒಂದು ಹ್ಯಾಂಗಿಂಗ್ ಟೈಪ್ ಲುಕ್ಕು ಬರಬೇಕು ಅಂತ ಈ ರೀತಿ ಹಾಕ್ತಿರುವಂಥದ್ದು. ಎಂಡ್ ನಾಟ್ ಕೊಟ್ಟು ಪುನಃ ಮೇಲಿಂದ ಇದೇ ರೀತಿ ಆ 3 ಲೈನ್ಸ್ ಥರ ಏನು ಕಾಣ್ತಿದ್ದು ಅದಕ್ಕೆಲ್ಲ ಹಾಗೆ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ಅಪ್ಲಿಕ್ ವರ್ಕ್ ಅನ್ನೋದು ನಾವು ಸ್ಯಾರಿನಲ್ಲಿ ಈಗ ನಾನು ಮಾಡಿ ತೋರಿಸ್ತಿದ್ದೀನಿ. ಬ್ಲೌಸಲ್ಲಿರ್ಬೋದು ಅಥವಾ ನಿಮ್ಮ ಚೂಡಿದಾರ್ ಟಾಪ್ಸಲ್ಲಿರ್ಬೋದು, ದುಪ್ಪಟ್ಟಾಸಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಐಡಿಯಾ ಗೊತ್ತಿರಬೇಕು. ಮತ್ತು ಯಾವ ಥರ ಕ್ಲಾತ್ ಮೇಲೆ ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೋ ಆ ರೀತಿ ಇದು ಮಾಡಬೇಕು. ಆಗ ನಿಮ್ಮ ಒಂದು ಔಟ್ಫಿಟ್ಟು ಡಿಸೈನರ್ ಔಟ್ಫಿಟ್ ಆಗುತ್ತೆ. ಯಾರ ಹತ್ರನೂ ಇರೋಲ್ಲ, ನಮ್ಮ ಹತ್ರ ಮಾತ್ರ ಸ್ಪೆಷಲ್ಲಾಗಿರುತ್ತೆ. ಆ ರೀತಿ ಇರುತ್ತೆ ಇದು. ಹಾಗಾಗಿ ಈ ರೀತಿ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಕೂಡ ಅಪ್ಲಿಕ್ ವರ್ಕ್ ಅಂದರೆ ತುಂಬ ಜನ ಕಷ್ಟ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್. ಕರೆಕ್ಟಾಗಿ ಜಿಗ್ಜ್ಯಾಗ್ ಔಟ್ಲೈನ್ ಕೊಟ್ಟು ಸಿಸರಿಂದ ಕಟ್ ಮಾಡಿ ಆಮೇಲೆ ಒಳಗಡೆ ಫಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಸೀಕ್ವೆನ್ಸ್ ಕೆಲವೊಂದನ್ನು ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡು ಈಗ ಒಂದು ಹ್ಯಾಂಗಿಂಗ್ ಟೈಪ್ದು ಆದಮೇಲೆ ಸೆಂಟರ್ ಪೋರ್ಷನ್ಗೆ ಲೋಡಿಂಗನ್ನು ನಾನು ಸೀಕ್ವೆನ್ಸಿಂದ ಕೊಡ್ತಿದ್ದೀನಿ. ಆಗಲೇ ಹೇಳಿದಂತೆ 2 ಥರದ ಒಂದು ಹಸುವಿನ ಚಿತ್ರವನ್ನು ನಾನು ಹಾಕಿದ್ದೀನಿ. ಒಂದಕ್ಕೊಂದು ಫೇಸ್ ಮಾಡೋ ಥರ ಇದೆ. ಅದನ್ನೆಲ್ಲನೂ ನಾನು ಬೇಕಾಗಿರೋ ಫುಲ್ ಹಸುವಿಂದು ಇದು ನನಗೆ ಕಂಪ್ಲೀಟ್ ಹಸುವಿಂದು ಒಂದೊಂದು ಕಡೆ ಮಾತ್ರ ಸಿಕ್ಕಿದೆ ಪ್ರಿಂಟಲ್ಲಿ. ಮಿಕ್ಕಿದೆಲ್ಲ ಏನಾಗಿದೆ ಅಂದರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋದಕ್ಕೆ ಫೇಸದು ಮಾತ್ರ ನಾನು ಆಯ್ಕೆ ಮಾಡಿಕೊಂಡಿದ್ದು. ಈಗ ಇದೇ ರೀತಿ ಚಮಕಿ ಎಲ್ಲ ಕೂರಿಸ್ತೀನಿ. ಈ ಹಸುವಿಗೆ ಗ್ರೀನ್ ಹಾಕಿದ್ದೇನೆ ಅಂದರೆ ಇನ್ನೊಂದಕ್ಕೆ ಇನ್ನೊಂದು ಕಲರ್ ಕೊಟ್ಟಿದ್ದೀನಿ ಚಮಕಿ. ಸೊ ಡಿಫ್ರೆನ್ಸು ಇರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಮತ್ತು ಸ್ಯಾರಿಗೆ ಮ್ಯಾಚ್ ಆಗಬೇಕು. ಅರ್ಧ ಪೋರ್ಷನ್ ಇದು ಲೈಟ್ ಕಲರಲ್ಲಿದೆ, ಆರೆಂಜು. ಇನ್ನು ಮೇಲ್ಗಡೆ ಹಾಫ್ ಪೋರ್ಷನ್ನು ಸ್ಯಾರಿನಲ್ಲಿ ಡಾರ್ಕ್ ಆಗಿದೆ. ಅದರಲ್ಲಿ ಒಂದು ಪೋರ್ಷನಲ್ಲಿ ಸ್ಟ್ರೈಪ್ಸ್ ಬಂದಿದ್ರೆ ಇನ್ನೊಂದು ಪೋರ್ಷನಲ್ಲಿ ಚೆಕ್ಸ್ ಪ್ಯಾಟ್ರನ್ ಇದೆ ಸ್ಯಾರಿಯಲ್ಲಿ. ಆಮೇಲೆ ಕಡೆಗೆ ಅಂದರೆ ಕಂಪ್ಲೀಟ್ ಆದಮೇಲೆ ನಿಮಗೆ ಕಂಪ್ಲೀಟ್ ಆದಾಗ ತೋರಿಸ್ತೀನಿ ಯಾವ ರೀತಿ ಇದೆ ಸ್ಯಾರಿ ಅಂತಲೂ. ಈಗ ನೋಡಿ ಈ ರೀತಿ ಒಂದು ಬೀಡ್ಸನ್ನು ಹಾಕ್ತಿದ್ದೀನಿ. ಡೆಕೋರೇಷನ್ನು ನಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಮಾತ್ರ ಕೊಟ್ಟರೆ ಸಾಕಾಗುತ್ತೆ. ಹಾಗೆ ನಾವು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇದೆ ಅಂದರೆ ಖಂಡಿತ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡಿ ಕ್ಲಾಸಿನ ಬಗ್ಗೆ ಬೇಕಾದ ಮಾಹಿತಿಗಳನ್ನು ತಿಳ್ಕೊಂಡು ನೀವು ಜಾಯ್ನ್ ಆಗಿ ಕಲಿಬೋದು. ಈ ರೀತಿ ಅಪ್ಲಿಕ್ ವರ್ಕ್ ಅಂದರೆ ನಾನು ತುಂಬ ಅಪ್ಲಿಕ್ ವರ್ಕು, ಪ್ಯಾಚ್ ವರ್ಕ್ಸು, ಹಾಗೆ ಪೆಂಡೆಂಟ್ ವರ್ಕ್ ಆಗಿರ್ಬೋದು, ಕಾಯಿನ್ ವರ್ಕು, ಈ ಎಲ್ಲ ಒಂದು ವಿಚಾರಗಳು ಅಂದರೆ ಎಷ್ಟೊಂದು ಥರ ಇರುತ್ತಲ್ಲ ಅದೆಲ್ಲನೂ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ಗೈಡೆನ್ಸ್ ಕೊಟ್ಟಾಗ ಸ್ಟೂಡೆಂಟ್ಸ್ ಆರಾಮಾಗಿ ಮಾಡ್ತಾರೆ. ಇದೇ ರೀತಿ ನೋಡಿ, ಈಗ ಆ ಒಂದು ಬೆಲ್ಸ್ ಒಂದು ಎಫೆಕ್ಟ್ಗೋಸ್ಕರ ಇಲ್ಲಿ ನಾನು ಪುಟ್ಟ ಪುಟ್ಟ ಗೆಜ್ಜೆಗಳು ಬರುತ್ತಲ್ವ ಅದನ್ನು ಇಲ್ಲಿ ಹಾಕ್ತಿದ್ದೀನಿ. ಎಲ್ಲನೂ ನೋಡಿ ಆರಿ ನೀಡಲಿಂದನೇ ಹಾಕ್ತಿರುವಂಥದ್ದು. ಇದು ಸೂಜಿ ದಾರದಲ್ಲಿ ಹಾಕ್ಕೋಬೋದು. ನೋಡಿ ಹ್ಯಾಂಗಿಂಗ್ ಟೈಪ್ ಕಾಣ್ತಾ ಇರುತ್ತೆ. ನಾವು ಸ್ಯಾರಿಯಲ್ಲಿ ಉಟ್ಕೊಂಡು ತುಂಬ ಗೆಜ್ಜೆಗಳಿದ್ದು ನಡೀತಾ ಇದ್ದರೆ ಅದು ಕೂಡ ಗಲ್ಗಲ್ ಅಂತ ಸೌಂಡ್ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಈ ರೀತಿ ಒಂದು ಗೆಜ್ಜೆಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚುಗಳಲ್ಲಿ ನಾನು ಹಾಕ್ತಾ ಇರ್ತೀನಿ. ಈ ಸ್ಯಾರಿ ಖಂಡಿತ ನಾನು ಕುಚ್ಚಲ್ಲಿ ಗೆಜ್ಜೆಗಳನ್ನು ಆ್ಯಡ್ ಮಾಡೇ ಮಾಡ್ತೀನಿ. ನೋಡಿ, ನಮಗೆ ಬೇಕಾದ ರೀತಿಯಲ್ಲಿ ಡಿಸೈನರ್ ಸ್ಯಾರಿ ನಾವೇ ಮಾಡ್ಕೋಬೋದು.
ಇಲ್ಲಿ ನಾನು ಹಸುವಿನ ಚಿತ್ರ ಇರೋದು ತೊಗೊಂಡಿದ್ದೀನಿ. ನಿಮಗೆ ಬೇಕಾಗಿರೋ ಥರ ನೀವು ಆಯ್ಕೆ ಮಾಡಿ ಹಾಕ್ಕೋಬೋದು. ನೋಡಿ, ಒಂದು ಹಸು ಈ ರೀತಿಯಾಗಿ ಫೇಸ್ ಕಟ್ಟಿ ಬಂದಿದೆ, ಇನ್ನೊಂದು ಹಸು ಈ ರೀತಿ ಬಂದಿದೆ ಡಿಫ್ರೆಂಟಾಗಿ. ಸ್ವಲ್ಪ ಚಮಕಿಗಳು ಮತ್ತು ಬೇಕಾಗಿರೋ ಬೀಟ್ಸ್ ಕೆಲವೊಂದನ್ನೆಲ್ಲ ಚೇಂಜ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಪಲ್ಲುನಲ್ಲಿ ಹಾಕಿರೋದು ಕಂಪ್ಲೀಟ್ ಒಂದು ಹಸುವಿಂದು. ಈಗ ನೋಡಿ, ಬ್ಲೌಸ್ ಈ ರೀತಿಯಾಗಿ ಬಂದಿದೆ. ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ. ಡಾರ್ಕ್ ಆರೆಂಜ್ ಕಲರು ಹಾಗೆ ಲೈಟ್ ಆರೆಂಜ್ ಬಂದಿರೋದನ್ನು ಸ್ಲೀವ್ಗೆ ಹಾಕಿ ಚೆಕ್ಸ್ ಪ್ಯಾಟ್ರನ್ ನಾನೇ ಹಾಕಿದ್ದೀನಿ. ಒಂದು ಎರಡು ಹಸು ಬರೋ ಥರ ಹಾಕಿದ್ದೀನಿ. ಹಾಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ವೇರ್ ಮಾಡಿಕೊಂಡಾಗ. ಇದು ಬೊಟಿಕ್ಗಳಲ್ಲಿ ರೆಡಿ ಸಿಗ್ಬೋದೇನೋ, ಬಟ್ ನಾವೇ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಖುಷಿ ಇರುತ್ತೆ. ಹಸುವಿಂದು ಎರಡು ಪಲ್ಲುನಲ್ಲಿ ಕೊಟ್ಟಿದ್ದೀನಿ. ಮತ್ತು ಬಾರ್ಡರ್ಸಲ್ಲೆಲ್ಲನೂ ನಾನು ಈ ರೀತಿಯಾಗಿ ಹಸುವಿಂದು ಒಂದು ಅಪ್ಲಿಕ್ ವರ್ಕನ್ನು ಮಾಡಿರುವಂಥದ್ದು. ನಿಮ್ಮೆಲ್ಲರಿಗೂ ಈ ಒಂದು ಹಾಕಿರುವಂಥ ಈ ಮೆಥಡ್ ಆಗಿರ್ಬೋದು ಈಸಿಯಾಗಿ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.